ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬೆಳಗ್ಗೆ ಬೇಗನೆ ಮಾಡ್ಕೊಳ್ಳೋ ಒಂದು ಇನ್ಸ್ಟೆಂಟ್ ದೋಸೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. 1 ಕಪ್ಪು ಅಕ್ಕಿ ಹಿಟ್ಟು, ಸಣ್ಣ ಕಪ್ಪಲ್ಲಿ ಮೀಡಿಯಮ್ ರವೆ, ಅರ್ಧ ಕಪ್ಪು ಸೌತೆಕಾಯಿ ತುರಿ, ಅರ್ಧ ಕಪ್ಪು ತೆಂಗಿನಕಾಯಿ, 3 ಹಸಿಮೆಣ್ಸಿನ್ಕಾಯಿ, ಅರ್ಧ ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಎಣ್ಣೆ ಸುಡೋದಕ್ಕೆ ಎಷ್ಟು ಬೇಕೋ ಅಷ್ಟು. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ತುರಿ ಮತ್ತು ಶುಂಠಿ, ಕರಿಬೇವು ಹಾಕ್ಬಿಟ್ಟು ರುಬ್ಬಿಟ್ಕೊಂಡೆ. ಈಗ ರುಬ್ಬಿರೋ ಮಸಾಲೆ ಜೊತೆಗೇ ಅಕ್ಕಿ ಹಿಟ್ಟು, ರವೆ ಮತ್ತು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡು ಈಗ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ರುಬ್ಕೋಬೇಕು. ಗಟ್ಟಿ, ತುಂಬ ತೆಳುವು ಬೇಡ, ತುಂಬ ಗಟ್ಟಿನೂ ಬೇಡ, ಈ ಥರ ಇದ್ದರೆ ಸಾಕು. ಈಗ ಇದು ಹಾಕ್ಬಿಟ್ಟು ಕ್ಯಾರೆಟ್ ತುರಿನ ಸುಡೋಣ. ನಾನಿಲ್ಲಿ ಹೆಂಚು ಕಾಯಿಸ್ಕೊಂಡಿದ್ದೆ ಫಸ್ಟೇ ನೋಡಿ. ಈ ಥರ ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಹೊತ್ತಿಗೆ ಮುಚ್ಚಿಟ್ಬಿಡಿ. ಅದರ ಬೇಗ ಚೆನ್ನಾಗಿ ಬೆಂದ್ಕೊಳುತ್ತೆ. ಆಮೇಲೆ ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಈ ಥರ ಸುಡಬೇಕು ನೋಡಿ. ಈ ಕಲರ್ಗೆ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕೆಂಚು ಕಲರ್ ಆಗಬೇಕು, ಗೋಲ್ಡನ್ ಕಲರ್ ನೋಡಿ. ಈ ಥರ ತುಂಬ ಟೇಸ್ಟಾಗಿದೆ, ಚೆನ್ನಾಗಿದೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ತುಪ್ಪ ಹಾಕಿ ತಿಂತಾಯಿದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿ ಬೇಕಾಗಲ್ಲ ಇದಕ್ಕೆ, ಹಾಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾಯಿರ್ಬೋದು. ಕೆಲವರು ಚಟ್ನಿ ಬೇಕು ಅಂತಾರೆ, ಬೇಕು ಅನ್ನೋರು ಬೇಕಾದ್ರೆ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.